ಜೈ ಭೀಮ್ ಬಂಧುಗಳೇ, ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ಚನ್ನಸಂದ್ರ ಮತ್ತು ಕಾಡುಗೋಡಿನಲ್ಲಿ ಮತ್ತು ದಿನ್ನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲೆಲ್ಲವೂ ಕೂಡ ಇವತ್ತು 134ನೆಯ ಜನ್ಮದಿನಾಚರಣೆ ಅಂಗವಾಗಿ ನಾವೆಲ್ಲ ಕೂಡ ಜಾಗೃತರಾಗಿ ನಾವೆಲ್ಲ ಕೂಡ ಈ ರಥಯಾತ್ರೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಚನ್ನಸಂದ್ರ ಭಾಗದಿಂದ ಇವತ್ತು ರಥಯಾತ್ರೆ ಹೊರಟು ಬಂದು ನಮ್ಮ ಕಾಡುಗೋಡಿಯಲ್ಲಿ ಬಾಪೂಜಿ ವೃತ್ತದಲ್ಲಿ ಇವತ್ತು ಇಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಇದರ ಒಟ್ಟಿಗೆ ಇವತ್ತು ಬಸವ ಜಯಂತಿ ಕೂಡ, ಬಸವ ಜಯಂತಿಯನ್ನು ಕೂಡ ನಾವು ಈ ಭಾಗದಲ್ಲಿ ಇದೇ ಕಾರ್ಯಕ್ರಮದ ಒಟ್ಟಿಗೆ ನಾವು ಆಯೋಜನೆ ಮಾಡಬೇಕಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾವು ಈ ಬಸವ ಜಯಂತಿಯನ್ನು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಸವ ಜಯಂತಿ ಈ ನಾಡಿನ, ಈ ದೇಶದ ಉದ್ದಗಲಕ್ಕೂ ಕೂಡ ಮಾನವತಾವಾದಿಯಾಗಿ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಚಳುವಳಿಗಳನ್ನು ಮಾಡಿಕೊಂಡು ಆ ಬಸವಣ್ಣನವರು ಮನುಕುಲ ಒಂದೇ ಅಂತಂದ್ಬಿಟ್ಟು ಹೇಳಿ ಅವರೆಲ್ಲ ಕೂಡ ಜಾತಿ ಜನಾಂಗಗಳನ್ನೆಲ್ಲ ಕೂಡ ತೊರೆದು ನಾವೆಲ್ಲ ಕೂಡ ಒಂದಾಗಿ ಮಾನವರಾಗಿ ಬಾಳಬೇಕು ಅಂತಂದ್ಬಿಟ್ಟು ಹೇಳಿ ಇಲ್ಲಿ ಜಾತಿ ಭೇದಗಳು ಯಾವುದು ಕೂಡ ಇರಬಾರ್ದು ಅಂತಂದ್ಬಿಟ್ಟು ಹೇಳಿ ಈ ನಾಡಿನ ಉದ್ದಗಲಕ್ಕೂ ಕೂಡ ಅವರು ಸಂಚರಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಈ ಒಂದು ಸಂದೇಶವನ್ನು, ಕ್ರಾಂತಿಕಾರಿ ಹೋರಾಟವನ್ನು ಕೂಡ ಅವರು ಮಾಡಿ ಅಂತರ್ಜಾತೀಯ ವಿವಾಹಗಳನ್ನು ಕೂಡ ಅವರು ಮಾಡಿಸಿ ಅವರು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಅವರ ಜಯಂತಿಯನ್ನು ಮಾಡ್ತಾ ಇರೋದಕ್ಕೆ ನಾವೆಲ್ಲ ಕೂಡ ಭಾಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೆ ಜೊತೆಯಲ್ಲಿ ಇವತ್ತು ರಾಜ್ಯದ ರಾಜಕೀಯಗಳಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಜಾತಿಗಳ ಮೇಲೆ ಇವತ್ತೆಲ್ಲ ಕೂಡ ರಾಜಕಾರಣಿಗಳು ನಡೀತಾ ಇದ್ದಾವೆ. ಇವೆಲ್ಲವೂ ಕೂಡ ಅಂದಿನ ಕಾಲಘಟ್ಟಗಳಲ್ಲಿ ನಮ್ಮ ಬಸವಣ್ಣನವರು ಇದ್ದಂಥ ಸಂದರ್ಭದಲ್ಲಿ ಇವು ಯಾವೂ ಕೂಡ ಇರಲಿಲ್ಲ. ಇವ ಯಾರವ, ಇವ ಯಾರವ, ಇವ ಯಾರವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅನ್ನೋ ಒಂದು ಸಂದೇಶವನ್ನು ಕೂಡ ಸಾರಿ ಅವರೆಲ್ಲ ಕೂಡ ಮನುಕುಲಕ್ಕೆ ಒಂದು ನಾಂದಿಯನ್ನು ಹಾಡಿ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಅವರೆಲ್ಲ ಕೂಡ ಜೀವನ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಇವತ್ತಿನ ಕಾಲಘಟ್ಟಗಳಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ. ಇನ್ನು ಮುಂದೆ ಆದರೂ ಕೂಡ ಎಲ್ಲರೂ ಕೂಡ ಯೋಚನೆ ಮಾಡಿ ರಾಜ್ಯದ ರಾಜಕೀಯಗಳಲ್ಲಿ ಅಥವಾ ದೇಶದ ರಾಜಕೀಯಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶಾಂತಿಗಳನ್ನು ಉಂಟು ಮಾಡದೆ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಟ್ಟು ದೇಶದ ಗಡಿ ಭಾಗಗಳನ್ನು ಕೂಡ ಕಾಯ್ತಾ ಶಾಂತಿಯುತವಾಗಿ ನಡಿಬೇಕು ಅಂತಂದ್ಬಿಟ್ಟು ಹೇಳಿ ನಾನು ಈ ಸಂದರ್ಭದಲ್ಲಿ ಮನವರಿಕೆಯನ್ನು ಮಾಡಿಕೊಳ್ತೇವೆ. ಹಾಗಾಗಿ ಬಂಧುಗಳೇ, ಇವತ್ತೆಲ್ಲ ಕೂಡ ನಮ್ಮ ಕಾರ್ಯಕರ್ತರು ಭಾಳ ಶ್ರಮಪಟ್ಟು ಕೃಷ್ಣಮೂರ್ತಿಯವರು, ಕುಮಾರ್ ಅವರು, ವೆಂಕಟೇಶ್ ಅವರು, ನರಸಿಂಹ ಅವರು, ಜಾನಿಯವರು, ಹಾಗೆ ಮೂರ್ತಿಯವರು, ಎಲ್ಲರೂ ಕೂಡ ಮುನಿಯಪ್ಪನವರು ಎಲ್ಲರನ್ನ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಹಿಂದೆ ಕೂಡ ಏಪ್ರಿಲ್ 14ನೇ ತಾರೀಕು ಇದೇ ಒಂದು ಭಾಗದಲ್ಲಿ ಆ ಸರ್ಕಲಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಜಯಂತಿಯನ್ನು ನಾವುಗಳೆಲ್ಲ ಕೂಡ ಈ ಪೌರ ಕಾರ್ಮಿಕರಿಗೆ ಅರ್ಪಣೆಯನ್ನು ಮಾಡಿದ್ದೀವಿ. ಭಾಳ ಒಂದು ಹೆಸರು ಪಡ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವು ಕೂಡ ಅದಾಗಿತ್ತು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಭಾಳ ಜಾಗೃತರಾಗಬೇಕಾಗ್ತದೆ. ನಾವೆಲ್ಲ ಕೂಡ ಅಂಬೇಡ್ಕರ್ ಅವರ ಬಸವಣ್ಣ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ನಡಿಬೇಕು, ನಾವೆಲ್ಲ ಕೂಡ ಪ್ರಚಾರಗಳನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ರಥಯಾತ್ರೆಯನ್ನು ಹಳ್ಳಿಗಳಿಗೆಲ್ಲ ಕೂಡ ನಾವು ಕೊಂಡೊಯ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲ ಕೂಡ ಕಾರ್ಯಕರ್ತರೆಲ್ಲ ಕೂಡ ಶ್ರಮಪಟ್ಟು ನಾವು ಮಾಡ್ತಾಯಿದ್ದೇವೆ ಅಂತಂದ್ಬಿಟ್ಟು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮೊಟ್ಟಿಗೆ ಎಲ್ಲ ಕೂಡ ಯಶಸ್ಸನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭೀಮ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಕ್ತಾಯನ ಮಾಡ್ತಾಯಿದ್ದೇನೆ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತು ಏನು ಜಗಜ್ಯೋತಿ ಬಸವಣ್ಣವರ ಜಯಂತಿ, ಈಗಾಗಲೇ ಈ ದೇಶದಲ್ಲಿ ಅನೇಕ ಮಹನೀಯರು, ಈಗಾಗಲೇ ಕಳೆದ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ, ಇವತ್ತು ಏಪ್ರಿಲ್ 30 ಬಸವ ಜಯಂತಿ ಮತ್ತು ಮೇ 12ನೇ ತಾರೀಕು ಬುದ್ಧ. ಈ 3 ಮಹನೀಯರು ಈ ದೇಶಕ್ಕೆ ಕೊಟ್ಟಂತಹ ಅಪಾರ ಕೊಡುಗೆಯನ್ನು ನಾವೆಲ್ಲ ಅವರ ಆದರ್ಶಗಳ ಅಡಿಯಲ್ಲಿ ಇವತ್ತು ಏನು ಬಸವಣ್ಣವರು ಇದ್ದಂಥ ಈ ಸಮಾಜದಲ್ಲಿದ್ದಂಥ ತೊಡಗನ್ನು, ಈ ಏನು ಕೀಳು ಜಾತಿ ಮೇಲು ಜಾತಿ ಅಂತ ಇದ್ದಂತಹ ಒಂದು ಪಿಡುಗನ್ನು ಮನುಷ್ಯನು ಹಾಗೆ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಸರ್ವ
ಜನಾಂಗ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ಇದ್ದಂತಹ ಇಲ್ಲಿ ಯಾವ ಧರ್ಮವೂ ಶ್ರೇಷ್ಠವಲ್ಲ, ಯಾವ ಜಾತಿನೂ ಶ್ರೇಷ್ಠವಲ್ಲ ಅನ್ನೋ ರೀತಿಯಲ್ಲಿ ಸಾರಿದಂಥವರು ಅನೇಕ ವಚನಗಳ ಮೂಲಕವಾಗಿ 12ನೇ ಶತಮಾನದಲ್ಲಿ ಹುಟ್ಟಿದಂತಹ ಬಸವಣ್ಣವರು ಒಂದು ಮಾದರಿಯಾಗಿ ಇವತ್ತು ಅವರ ಒಂದು ವಿಚಾರಗಳು ನಮ್ಮೆಲ್ಲರ ಪ್ರಸ್ತುತವಾಗಿದೆ. ಇವತ್ತು ಅವರ ವಚನ ಮೂಲಕ ಅನೇಕ ವಿಚಾರಗಳನ್ನು ನಮಗೆಲ್ಲ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ಈಗಿನ ಒಂದು ವಸ್ತುಸ್ಥಿತಿಯಲ್ಲಿ ನೋಡಿದಾಗ ಬಸವಣ್ಣವರು ಬರೀ ಲಿಂಗಾಯತರಿಗೆ ಸೀಮಿತ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಅವರು ಎಲ್ಲ ಸರ್ವ ಜನಾಂಗಕ್ಕೂ ಒಂದು ಮಾದರಿಯಾಗಿ ಆ ವಚನಗಳ ಮೂಲಕವಾಗಿ ಈ ಸಾಮಾಜಿಕವಾಗಿ ಇದ್ದಂಥ ಪಿಡುಗನ್ನು ಹೋಗಲಿಸಲಿಕ್ಕೆ ಇಡೀ ಅವರ ಜೀವನವನ್ನು ತ್ಯಾಗ ಮಾಡಿದಂಥವ್ರು. ಅಂತಹ ಮಹನೀಯರು ಈ ದೇಶದಲ್ಲಿ ಹುಟ್ಟಿ ಅನೇಕ ಅವ್ರದ್ದೇ ಆದಂತಹ ಆಶಯಗಳನ್ನು ಬಿಟ್ಟೋಗಿದ್ದಾರೆ. ಅವರ ಆಶಯಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅವರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮನುಷ್ಯತ್ವವಾಗಿ ಕಾಣುವ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಂತೇಳಿ ಇವತ್ತು ಈ ಭಾಗದಲ್ಲಿ ನಮ್ಮ ಸ್ನೇಹಿತರಾದಂತಹ ಏನು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರು ಈ ಭಾಗದಲ್ಲಿ ಬಸವ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಮತ್ತು ನಮ್ಮ ಕೃಷ್ಣಮೂರ್ತಿಯವರು ಚಂದ್ರನಲ್ಲಿ ಅಂಬೇಡ್ಕರ್ ಜಯಂತಿ ಪೂರ್ವಕವಾಗಿ ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಮೂಲಕವಾಗಿ ಇಲ್ಲೆಲ್ಲ ಬಂದು ಸೇರಿಕೊಂಡು ಒಟ್ಟಿಗೆ ಅಂಬೇಡ್ಕರ್ ಜಯಂತಿ ಮತ್ತು ಬಸವ ಜಯಂತಿ ಎರಡೂ ಕೂಡ ಆಚರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನನ್ನೂ ಕೂಡ ಕರೆದು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂತಹ ಅವರೆಲ್ಲರಿಗೂ ನಾನು ಜೈ ಭೀಮ್ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಹೆಸರು ಬೆಳ್ತೂರು ವೆಂಕಟೇಶ್ ಅಂತೇಳಿ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರು. ಜೈ ಭೀಮ್. ಚನ್ನಸಂದ್ರ ಗ್ರಾಮದ ವತಿಯಿಂದ ಜೈ ಭುವನೇಶ್ವರಿ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ಅವರ ಜಯಂತಿ ಹಾಗೂ ನಮ್ಮ ಸಮಾನತೆ ಸಾರಿದಂತಹ ಬಸವನವರ ಜಯಂತಿಯನ್ನು ಅದ್ಧೂರಿಯಾಗಿ ರಥದ ಮುಖಾಂತರ ಇವತ್ತು ಕಾಡುಗೋಡಿಗೆ ಬಂದಿದ್ದೀವಿ. ಇವತ್ತು ಸಮಾಜ ಕಂಡಂತಹ ಜನಪ್ರಿಯ ಸಮಾಜ ಸೇವಕರಾದಂತಹ ಸಣ್ಣಪ್ಪನವರಿದ್ದಾರೆ, ಕಾಡುಗೋಡಿ ಸಣ್ಣನವರಿದ್ದಾರೆ ಮತ್ತು ವೆಂಕಟೇಶನಿದ್ದಾರೆ, ಜಾನಿಯವರಿದ್ದಾರೆ. ಎಲ್ಲ ನೇತೃತ್ವ ವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಈ ಸಮಾಜಕ್ಕೆ ಅರ್ಪಣೆಯಾಗಿ ಕೊಡಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿದೆ. ಜನರಿಗೆ ನಾವು ಹೇಳೋದೊಂದೇ, ಶಿಕ್ಷಣ ಅನ್ನೋದು ಒಂದು ಹುಳಿ ಹಾಲಿದ್ದಂಗೆ, ಅದನ್ನು ಪಡೆದಾಗ ನಾವು ನಮ್ಮ ಹಕ್ಕುಗಳನ್ನ ಖಂಡಿತವಾಗ್ಲೂ ನಾವು ಸ್ವೀಕಾರ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ಈ ಸಮಾಜಕ್ಕೆ ನಾವು ಕಟ್ಟೆ ಇರೋ ಮನುಷ್ಯನಿಗೂ ಏನು ಅಂತೀವಿ ಅಂದರೆ, ಶಿಕ್ಷಣ ಅನ್ನೋದು ಪಡೀರಿ, ಆಮೇಲೆ ಜಾಗೃತಿ ಆಗಿರಿ, ಆಮೇಲೆ ನಿಮ್ಮ ಮೌಲ್ಯಗಳನ್ನು ಹೋರಾಟಕ್ಕೆ ಸೇರ್ಪಡೆಯಾಗಿ ಅಂತಹ ನಾವು ಈ ಸಂದೇಶದಲ್ಲಿ ಹೇಳ್ಕೊಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಆದವರಂತಾರಲ್ಲ. ಇವತ್ತು ಏನಾಗ್ತಾ ಇದೆ ಅಂದರೆ ಈ ದೇಶದಲ್ಲಿ ಬರೀ ದಲಿತರಿಗೆ ಮಾತ್ರ ಅವರು ಹೋರಾಟ ಮಾಡಿರೋಂತಹ ಒಂದು ಸಂದೇಶ ಬರ್ತಾ ಇದೆ. ಅವರು ದಲಿತ ಪರ ಅನ್ನೋದಕ್ಕಿಂತ ಮುಖ್ಯವಾಗಿ ಸರ್ವೋನ್ಮುಖ್ಯವಾಗಿ ಅವರು ಕೆಲಸ ಮಾಡಿರೋಂತಹ ಒಂದು ಶ್ರೇಯಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಗ್ತಾ ಇದೆ. ವಿದೇಶಗಳಲ್ಲೂ ಅವ್ರ ಬಗ್ಗೆ ಅಪಾರವಾದ ಕೀರ್ತಿಯಾಗಿ ಅವರು ಹೊರಹೊಮ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ನಾವು ಅದೇ ರೀತಿಯಾಗಿ ಅವ್ರನ್ನ ದೇವಸ್ವರೂಪರಾಗಿ ನಾವು ಪಡೆದಿರೋದು ಈ ಭಾರತಾಂಬೆಯ ವರಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಭಾರತಾಂಬೆಯ ಮಡಿಲಲ್ಲಿ ಸಿಕ್ಕಿರೋದು ನಮ್ಮೆಲ್ಲರಿಗೂ ಸೌಭಾಗ್ಯದ ವಿಚಾರ. ಹಂಗಾಗಿ ನಾವೆಲ್ಲರೂ ಅವರ ಮೌಲ್ಯಗಳು, ಅವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಮೈಗೂಡಿಸ್ಕೊಂಡು ಯುವ ಜನತೆಗೆ ಒಂದು ಕರೆ ಕೊಡ್ತಾ ಇದ್ದೀವಿ. ಅವರ ಒಂದು ಹೋರಾಟದ ಹಾದಿ ತುಂಬ ಕಠೋರವಾಗಿತ್ತು. ಆ ಹೋರಾಟದ ಹಾದಿಯನ್ನು ಅವ್ರು ಪಡ್ಕೊಂಡು ಬಂದಿದ್ದೇನೆ ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ಈ ಸಮಾಜದಲ್ಲಿ ಪಡೆಯೋಕ್ಕೆ ಸಾಗಾಯಿತು. ಸಂವಿಧಾನದ ಒಂದು ಬದ್ಧವಾಗಿ ನಾವು ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಮುಂದಿನ ದಿನಗಳಲ್ಲಿ ಜನಗಳಿಗೆ ತಲುಪುವಂತಹ ಕೆಲಸ ಇಲ್ಲಿರೋಂತಹ ನಾಯಕರು ಮಾಡ್ತೀವಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಸರ್. ಜೈ ಭೀಮ್.